ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೂತನ ಕಚೇರಿ ಉದ್ಘಾಟಿಸಿದ ಶಾಸಕ ಸಂಸದ ಎಂಡಿ ಗೌಸ್. ಕೊಪ್ಪಳ ತಾಲೂಕಿನ ಬಂಡಿಹರ್ಲಾಪುರ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಚೇರಿ ಮತ್ತು ನೀರು ಬಳಕೆದಾರರ ಸಂಘದ ನೂತನ ಕಟ್ಟಡವನ್ನು ಶಾಸಕ ಕೆ ರಾಘವೇಂದ್ರ ಇಟ್ನಾಳ್ ಹಾಗೂ ಸಂಸದ ಕೆ ರಾಜಶೇಖರ್ ಇಟ್ನಾಳ್ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕ ಇಟ್ನಾಳ್ ಅವರು, ಸಹಕಾರ ಸಂಘದ ಮೂಲಕ ಹಲವು ವ್ಯಾಪಾರಸ್ಥರಿಗೆ, ನೂರಾರು ರೈತರಿಗೆ ಕೋಟ್ಯಾಂತರ ರೂಪಾಯಿ ಕೃಷಿ ಸಾಲ ನೀಡಲಾಗುತ್ತಿದ್ದು, ಸಹಕಾರಿ ಸಂಘದಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ. ಕೈ ಸೋತವರಿಗೆ ಕೈ ಹಿಡಿದು ಸಹಕಾರ ಸಂಘ, ಎರಡು ಸರ್ಕಾರಗಳು ಸಹಕಾರ ಸಂಘಗಳಿಗೆ ಆದ್ಯತೆ ನೀಡುತ್ತಿವೆ. ಸರ್ಕಾರದ ಕಟ್ಟಡಗಳನ್ನು ನಮ್ಮ ಕಟ್ಟಡ ಎಂದು ಉಳಿಸಬೇಕು. ಸಹಕಾರ ಸಂಘಗಳು ನಮ್ಮ ಬ್ಯಾಂಕುಗಳಿಗೆ ಹಾಗೂ ರೈತರ ಬೆನ್ನೆಲುಬಾಗಿ ನಿಂತಿವೆ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಹನುಮಂತಪ್ಪ ಬನ್ನಿಕೊಪ್ಪ ಅವರು, ಬಂಡಿಹರ್ಲಾಪುರ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಸಹಕಾರ ಸಂಘವು ಆರಂಭವಾಯಿತು. ಹಲವು ಮುಖಂಡರ ಸಹಕಾರದಿಂದ ಇಂದು ಉತ್ತಮ ಕಟ್ಟಡ ನಿರ್ಮಾಣವಾಗಿದೆ. 199 ಷೇರುದಾರರು ಇದ್ದು ಈಗ 665 ಷೇರುದಾರರು ಇದ್ದಾರೆ. ಮೊದಲ ಬಂಡವಾಳ 2,90,000 ದಿಂದ 3,08,90,000 ಪ್ರಗತಿಯತ್ತ ಸಾಗುತ್ತಿದೆ. ಸಹಕಾರಿ ಧುರೀಣ ರಮೇಶ್ ವೈದ್ಯ ಮಾತನಾಡಿ, ಜಿಲ್ಲಾ ತಾಲೂಕು ಸಹಕಾರ ಸಂಘಗಳಲ್ಲಿ ಮೊದಲಿಗೆ ಕುರ್ಚಿ ಇರಲಿಲ್ಲ, ಈಗ ಸಮೃದ್ಧಿಯಾಗಿವೆ. ದೇಶಕ್ಕೆ 2 ಪವಿತ್ರ ಕ್ಷೇತ್ರಗಳು ಶಿಕ್ಷಣ ಮತ್ತು ಸಹಕಾರ ಸಂಘಕ್ಕೆ ಜೀವ ಕೊಟ್ಟಾಗ ಮಾತ್ರ ಗ್ರಾಮ ಅಭಿವೃದ್ಧಿ ಸಾಧ್ಯ. ಈಗ ಜಿಲ್ಲಾ ಸಹಕಾರಿ ಬ್ಯಾಂಕ್ನಲ್ಲಿ 1300 ಕೋಟಿ ಪ್ರಗತಿಯಲ್ಲಿದೆ. ಸಹಕಾರಿ ಸಂಘದಲ್ಲಿ ರಾಜಕೀಯ ಇರಬಾರದೆಂದು ನಿರ್ದೇಶಕರಲ್ಲಿ ಮನವರಿಕೆ ಮಾಡಿದರು. ಸಹಕಾರಿ ಸಂಘದ ಅಧ್ಯಕ್ಷ ಕೆ ಚಂದ್ರಶೇಖರ್, ಕೆ ವೆಂಕಟಯ್ಯ, ಕಾಶಯ್ಯ ಸ್ವಾಮಿ ಗವಿಮಠ, ಮಾಜಿ ಎಪಿಎಂಸಿ ಅಧ್ಯಕ್ಷ ವಿಶ್ವನಾಥ್ ರಾಜು, ಗ್ರಾಮ ಪಂಚಾಯಿತಿ ಸದಸ್ಯ ಚೆನ್ನಕೃಷ್ಣ ಗೊಲ್ಲರ, ರಬೇಕಾ ಬಾಬು, ವಿಎಸ್ ಗಿರಿರೆಡ್ಡಿ, ಶರಣಪ್ಪ ರಾಟಿ, ಉಪನಿಬಂಧಕ ಪ್ರಕಾಶ್ ಸಜ್ಜನ್, ಸುದರ್ಶನ್ ಶರ್ಮಾ, ಶಾಖಾ ವ್ಯವಸ್ಥಾಪಕ ತೇಜಪ್ಪ ಎಲ್, ದೊರೆಸ್ವಾಮಿ, ಎಂಕಪ್ಪ ಹೊಸಳ್ಳಿ, ಸಂಗಮೇಶ್ ದೇಸಾಯಿ, ವಿಠಲ್ ನಾವ್ಡೆ, ನಿರ್ದೇಶಕರಾದ ಎಂ ಮೋಹನ್, ಶಂಕರ್ ಶಾಸಲ್, ಎಂಕಪ್ಪ, ಜಿ ರಾಮಮೂರ್ತಿ, ಸಣ್ಣ ಚನ್ನರೆಡ್ಡಿ, ಮೀರ್ ಅಹಮದ್ ಖಾನ್, ಕನಕಪ್ಪ ಮುಂಡರಗಿ, ಅಬ್ಬಲೆಗೆಪ್ಪ, ಚಿನ್ನತಾಂಬಿ, ಭಾಗ್ಯಲಕ್ಷ್ಮಿ, ರೇಣುಕಮ್ಮ ಮತ್ತು ಕಾರ್ಯನಿರ್ವಹಣಾಧಿಕಾರಿ ಬಸವನಗೌಡ ಪಾಟೀಲ್, ಸಿಬ್ಬಂದಿ ರಾಘವೇಂದ್ರ ಇಲ್ಲೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮತ್ತು ಅನೇಕ ಮುಖಂಡರು, ಎಂಕಪ್ಪಣ್ಣವರು ಪ್ರತಿ ಸರಿ ಸಭೆಯಲ್ಲಿ ಜಂಪ್ ಸರ್ವೆ ನಂಬರ್ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ 22 ಗ್ರಾಮಗಳಲ್ಲಿ ಈಗಾಗಲೇ 10-12 ಗ್ರಾಮದಲ್ಲಿ ಡ್ರೋನ್ ಸರ್ವೆ ಮೂಲಕ ಈ ಜಂಪ್ ಸರ್ವೆ ನಂಬರ್ ಬಗ್ಗೆ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇನ್ನು ನಮ್ಮ ಈ ಭಾಗದಲ್ಲಿ ಹುಲಿಗಿ ಜಾಸ್ತಿ ಇದ್ದಾವೆ, ಸುಮಾರು 152ಕ್ಕೂ ಹೆಚ್ಚು ಹುಲಿಗಿನಲ್ಲೇನೆ ಇವತ್ತು ಜಂಪ್ ಸರ್ವೆ ನಂಬರ್ನ ಕ್ಲಿಯರ್ ಮಾಡಿಸಿದ್ದೀವಿ. ಮುಂದೆ ಕೂಡ ಈ ಭಾಗದಲ್ಲಿ ಈ ಡ್ರೋನ್ ಸರ್ವೆ ಅಂತೇಳಿ ಅದಕ್ಕೆ ಸ್ವಲ್ಪ ಡಿಲೇ ಆಗಿದೆ. ಮ್ಯಾನ್ಯುವಲಿ ಮಾಡ್ರಿ ಅಂದರೆ ಮ್ಯಾನ್ ಪವರ್ ಇಲ್ಲ, ಸೊ ಹಾಗಾಗಿ ಡ್ರೋನ್ ಮೂಲಕ ಮಾಡ್ತಾರೆ. ಅದಕ್ಕೂ ನಾವು ತೀವ್ರತೆ ಒತ್ತಿನಿಂದ ಕ್ಲಿಯರ್ ಮಾಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀವಿ. ಸಕ್ರಮದ್ದು ಕಮಿಟಿ ಮಾಡಿ ಆದಮೇಲೆ ಇವತ್ತು ಟೋಟಲ್ 292 ಅರ್ಜಿಗಳಲ್ಲಿ ಸುಮಾರು 52 ಈಗಾಗಲೇ ಕ್ಲಿಯರ್ ಮಾಡಿದ್ದೇವೆ. 92ರವರೆಗೆ ನಾವು ಅರ್ಜಿ ಕೊಡಲಿಕ್ಕೆ ಸಹಕಾರಿ ಆಗ್ತಾ ಇದೆ. ಎಷ್ಟ್ರಿ? 52 ಕೊಟ್ಟಿದ್ದೀವಿ ಲಾಸ್ಟ್ ಟೈಮು ಮೊದಲಾಗಿಂದು. ಈಗ ಎಷ್ಟು ರೆಡಿ ಇದಾವೆ? ಈಗ ಅದನ್ನ ಒಂದು ಸಭೆ ಮಾಡಿ ಈ ವಾರದಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಫಾರೆಸ್ಟ್ ಏರಿಯಾ ಜಾಸ್ತಿ ಬರೋದ್ರಿಂದ ಇಂದಿನ ಅಧಿಕಾರಿಗಳು ಏನು ಮಾಡಿದ್ದಾರೆ, ಏನು 57 ರೂಲ್ನಲ್ಲಿ ಇವತ್ತು ಫಾರೆಸ್ಟ್ ಅಂತೇಳಿ ಕೆಲವು ಬರೆದಿದ್ದಾರೆ, ಕೆಲವರು ಎಲಿಜಿಬಲ್ ಇಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಇದೇ ವಾರದಲ್ಲಿ ಸಭೆ ಮಾಡಿ ಇವತ್ತು ಕಾಸಯ್ಯಜ್ಜವರು ಮುಖಂಡರು ಏನು ಇವತ್ತು ನೀವು ಹೇಳಿದ್ದೀರಿ, ಯಾರು ಎಲಿಜಿಬಲ್ ಇದ್ದಾರೆ ಅವ್ರನ್ನ ನಿಶ್ಚಿತವಾಗಿ ಅವ್ರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇರ್ತಕ್ಕಂಥದ್ದು ಇವತ್ತು ಬಹಳ ಏನು ಅವಿಸ್ಮರಣೀಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಮಗೂ ಕೂಡ ಮುಂದೆ ಈ ಒಂದು ಸಹಕಾರ ಪತ್ತಿನ ಸಹಕಾರ ಸಂಘ ಇರ್ಬೋದು, ನೀರಾವರಿ ಬಳಕೆದಾರ ಸಂಘ ಇರ್ಬೋದು, ಎರಡೂ ಕೂಡ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಬೆಳೀಲಿ ಅಂತಕ್ಕಂಥ ಮಾತನ್ನ ಹೇಳಿ. ಯಾಕಂದ್ರೆ ಈ ವರ್ಷ ನಾವು ಆ ಕ್ರಸ್ಟ್ ಗೇಟ್ ಬಗ್ಗೆ ನಾವು ಮಾತನಾಡಿದ್ವಿ. ಇವತ್ತು ಗೇಟ್ ನಂಬರ್ 19 ಬಹುಶಃ ಈ ವರ್ಷ ಆದಂಗೆ ಕಾಣಲ್ಲ ಅದು. ಈಗ ಅದನ್ನ ಕೇಳ್ತಾ ಇದ್ರಿ ಮಾವರು, ಯಾಕಂದ್ರೆ ಇನ್ಫ್ಲೋ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಮೊನ್ನೆನೇ 3 TMC ನೀರು ಬಂದ್ಬಿಟ್ಟಿದೆ. ಹಾಗಾಗಿ ಇವತ್ತು ಸರ್ಕಾರ ಮತ್ತು TB ಬೋರ್ಡ್ ಏನು ನಿರ್ಧಾರ ತೆಗೆದುಕೊಳ್ತೈತಿ ನೋಡೋಣ. ಆದರೆ ಇವತ್ತು 2ನೇ ಬೆಳೆಗೂ ಕೂಡ ನೀರು ಸಿಗ್ತದೆ ಅಂತಕ್ಕಂಥ ವಿಶ್ವಾಸ. ಯಾಕಂದರೆ ಈ ಮಳೆ ಬೇಗ ಪ್ರಾರಂಭ ಆಗಿದೆ. ಇವತ್ತು ನಮಗೆ
ಏನು 48 ಮಿಲಿಮೀಟರ್ ಮಳೆ ಬೇಕಾಗಿತ್ತು 52 ಮಿಲಿಮೀಟರ್ ಆಗ್ತದೆ ಅಂತಕ್ಕಂಥ ಒಂದು ಇದು ಮುನ್ಸೂಚನೆ ಇವತ್ತು ಅಧಿಕಾರಿಗಳು ಹೇಳಿರೋದ್ರಿಂದ ಇವತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ. ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಗುರು ಹಿರಿಯರೇ ಸೇರಿರುವಂಥ ಯಾವತ್ತೂ ತಾಯಂದಿರೇ, ಆತ್ಮೀಯ ಬಂಧುಗಳೇ, ನಿಜವಾಗಲೂ ಇವತ್ತು ಬಂಡಿಯರ್ಲಾಪುರ ಗ್ರಾಮದಲ್ಲಿ 2 ನೂತನ ಕಟ್ಟಡಗಳನ್ನು ಒಂದೇ ದಿವಸ ಇವತ್ತು ಉದ್ಘಾಟನೆಯನ್ನು ಮಾಡಿದರು. ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಎರಡನೇದು ನೀರು ಬಳಕೆದಾರರ ಸಂಘದ ಕಟ್ಟಡಗಳನ್ನು ಒಂದೇ ದಿವಸ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಸಂತೋಷ ಮತ್ತು ಹರ್ಷವನ್ನು ತಂದಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಯಾವ ಗ್ರಾಮದಲ್ಲಿ ಮುಖಂಡರುಗಳು ಒಗ್ಗಟ್ಟಾಗಿರ್ತಾರೆ ಅಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ವೇಗವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತೇನು 8/5/1905 ಸಿದ್ದನಗೌಡ ರಾಮನಗೌಡ ಕಣಗಿನಾಳರವರು ಮೊದಲನೇ ಬಾರಿಗೆ ಈ ಸಹಕಾರ ಪತ್ತಿನ ಸಹಕಾರ ಸಂಘವನ್ನು ಗದಗ ಕ್ಷೇತ್ರದಲ್ಲಿ ತೆರೆಯುವಂಥ ಕೆಲಸ ಮಾಡಿದರು. ಇವತ್ತು ಸುಮಾರು 120 ವರ್ಷ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸಹಕಾರ ಪತ್ತಿನ ಸಹಕಾರ ಸಂಘ ಆಗಿ. ಇವತ್ತು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆರ್ಥಿಕವಾಗಿ ಸದೃಢ ಇರಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಂತ ಹೇಳಿದರೆ ಈ ಸಹಕಾರ ಸಂಘಗಳ ಪಾತ್ರ ಭಾಳ ಮಹತ್ವದ್ದು ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕಾಗ್ತದೆ. ರಾಜ್ಯ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಈಗ ಎಲ್ಲ ಜನರು ಹೋಗಿ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ಆ ಉದ್ದೇಶದಿಂದನೇ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಹಕಾರ ಸಂಘಗಳನ್ನು ಹುಟ್ಟಾಕ್ತಕ್ಕಂಥ ಕೆಲಸ ಮಾಡಿದೆ. ಬಹುಶಃ ಇದೊಂದು ಶುದ್ಧ ಹಸ್ತಗಳನ್ನು ಹೊಂದಿರತಕ್ಕಂಥ ಮುಖಂಡಿರ್ತಕ್ಕಂಥ ಗ್ರಾಮದಲ್ಲಿ ಬಹುಶಃ ಸಹಕಾರ ಪತ್ತಿನ ಸಹಕಾರ ಸಂಘಗಳು ನ್ಯಾಷನಲೈಸ್ಡ್ ಬ್ಯಾಂಕಿಗೂ ಕೂಡ ಕಾಂಪಿಟೇಷನ್ ಕೊಡ್ತಕ್ಕಂಥ ರೀತಿಯಲ್ಲಿ ಸಂಘಗಳನ್ನು ನಾವು ನೋಡಿದ್ದೇವೆ. ಈಗ ಸೋದರ ಅಂತ ಗಿರಿರೆಡ್ಡಣ್ಣವ್ರು ಹೇಳಿದಾಗೆ ನಾನು ಕಿನ್ನಾಳ್ ಸೊಸೈಟಿಗೆ ನಾನು ಹೋಗಿದ್ದೆ. ಆ ಸೊಸೈಟಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಆ ಸೊಸೈಟಿನ ಲಿಫ್ಟ್ ಕೂಡ ಹಾಕಿಸಿದ್ದಾರೆ. ಬಹುಶಃ ಇವತ್ತು 40 ಕೋಟಿಗೂ ಹೆಚ್ಚು ವಹಿವಾಟಾಗಿದೆ ಅಂತೇಳಿದರೆ ಎಲ್ಲ ರೈತ ಬಾಂಧವರ, ಗ್ರಾಮದವರ, ಸುತ್ತಮುತ್ತಲ ಗ್ರಾಮದವರ ಸಹಕಾರ. ಇವತ್ತು ಒಂದು ಸಹಕಾರ ಪತ್ತಿನ ಸಂಘ ಉಳಿಬೇಕಂತೇಳಿದರೆ ಅವರ ಆಡಳಿತ ಮಂಡಳಿ ಭಾಳ ಶುದ್ಧವಾಗಿರ್ಬೇಕಾಗ್ತದೆ. ಅದರಲ್ಲಿರ್ಬೋದು, ವಸೂಲಿ ಮಾಡ್ತಕ್ಕಂಥದ್ರಲ್ಲಿರ್ಬೋದು. ಇದು ಇವತ್ತು ಯಾರು ಕೈ ಸೋತ್ ಬಿಡ್ತಾನೆ ಅವರನ್ನು ಎತ್ತಲಿಕ್ಕೆ ಈ ಸಹಕಾರ ಸಂಘಗಳು ಸಹಕಾರ ಭಾಳ ಆಗ್ತದೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ನಾನು ಹೇಳ್ತಾ ಇದ್ದೆ, ಇಂದಿನಿಂದ ಕೂಡ ನಮ್ಮ ರಮೇಶ್ ವೈದ್ಯರ್ ಮಾವರವರಿಗೆ ಹೇಳ್ತಾ ಇದ್ದೆ, ಇವತ್ತು ನಮಗೆ ಹೆಚ್ಚು ಸುಮಾರು RDCC ಬ್ಯಾಂಕ್ನಿಂದ 1300 ಕೋಟಿ ವಹಿವಾಟು ಇವತ್ತು ಆಗ್ತಾ ಇದೆ. ನಮ್ಮ ಭಾಗದ ರೈತರಿಗೆ ಹೆಚ್ಚು ಅನುಕೂಲತೆ ಆಗಬೇಕು ಅಂಥೇಳಿ ಆ ಸಹಕಾರ ಸಂಘದ ಮೂಲಕ ಆಗಬೇಕಂತೇಳಿ ಒತ್ತಾಯವನ್ನು ಕೂಡ ನಾನು ಅನೇಕ ಸರಿ ಚರ್ಚೆ ಮಾಡ್ತಾ ಇದ್ದೆ. ಬಹುಶಃ ಬಂಧುಗಳೇ, ಇವತ್ತು ಎರಡೂ ಸರ್ಕಾರಗಳು ಹೆಚ್ಚು ಹೊತ್ತನ್ನು ಇವತ್ತು ಗ್ರಾಮೀಣ ಪ್ರದೇಶದ ಸೊಸೈಟಿಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸರ್ಕಾರ ನ್ಯಾಯಬೆಲೆ ಅಂಗಡಿ ಇರ್ಬೋದು, ಇವತ್ತೇನೇ ಇದ್ರೂ ಕೂಡ ಸೊಸೈಟಿಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ಸೊಸೈಟಿ ಏನು ಆಡಳಿತ ಮಂಡಳಿಯವರು ಇದ್ದೀರಿ, ಬಹಳ ಸುಂದರವಾಗಿ ಕಟ್ಟಡವನ್ನು ಕಟ್ಟಿದ್ದೀರಿ. ಇವತ್ತು ನಾವೆಲ್ಲ ಸಾರ್ವಜನಿಕರಲ್ಲಿ ಸರ್ಕಾರದ ಕಟ್ಟಡ ಅಂದರೆ ನಮ್ಮ ಸಹೋದರರು ಹೇಳಿದರು, ಇವತ್ತು ಸರ್ಕಾರದಲ್ಲಿ ಕೊಡ್ತಕ್ಕಂಥ ಹಣ ಯಾರ ಹಣ? ಸಾರ್ವಜನಿಕರ ಹಣ, ಟ್ಯಾಕ್ಸ್ಗಳ ಮೂಲಕ ಕಟ್ಟಿರ್ತಕ್ಕಂಥ ಹಣ. ನಾವು ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ,
ಇವತ್ತು ಸರ್ಕಾರದ ಕಟ್ಟಡ ಅಂತೇಳಿ ಅದು ನಮ್ಮ ಮನಸ್ಸಿನಲ್ಲೇ ಏನೋ ಒಂದು ಕಡೆ ನಿರ್ಲಕ್ಷ್ಯ ಮನೋಭಾವ. ಇವತ್ತು 50 ವರ್ಷ ಬರ್ತಕ್ಕಂಥ ಕಟ್ಟಡ ನಿರ್ಮಾಣ ಮಾಡ್ಬೇಕಂತಕ್ಕಂಥ ಮನೋಭಾವ ನಮ್ದಿಲ್ಲ. ಇವತ್ತು ಸರ್ಕಾರದ ಕಟ್ಟಡ ಅಂದ್ರೆ ನಮ್ಮ ಕಟ್ಟಡ ಅಂತೇಳಿ ನಾವು ಭಾವಿಸ್ಕೊಳ್ಬೇಕಾಗ್ತದೆ. ಅಂದಾಗ ಮಾತ್ರ ಇವತ್ತು ಕ್ವಾಲಿಟಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಈ ಗ್ರಾಮದವರು ನಾನು PHC ಕಟ್ಟಡ ಕೊಟ್ಟೆ, ನೀವೆಲ್ಲ ಗ್ರಾಮದವ್ರು ನಿಂತು ಕಟ್ಟಿಸಿದ್ರಿ, ಇವತ್ತು ಕ್ವಾಲಿಟಿ ಆಗಿದೆ. ಅದಕ್ಕೆ ನಿಮಗೆ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ. ಇವತ್ತೊಂದು ಬಸ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದೀವಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ನಮಗೆ ಈ ಭಾಗದಲ್ಲಿ ಒಂದು ಎಜುಕೇಷನ್ ಅಪ್ ಮಾಡ್ಬೇಕಂತ ದೂರದೃಷ್ಟಿಕೋನ ಇದೆ. ಹಿಂದಿನ ಸರ್ಕಾರದಲ್ಲಿ ಡಿಗ್ರಿ ಕಾಲೇಜ್ ನಮ್ಮ ರಮೇಶ್ ವೈದ್ಯ ಮಾವನವ್ರು ಇರಬೇಕಾದ್ರೆ ಡಿಗ್ರಿ ಕಾಲೇಜ್ 4 ಸ್ಯಾಂಕ್ಷನ್ ಮಾಡಿಸ್ಬಿಟ್ರು. ಇಟ್ನಾಳಿಗೊಂದು, ಬಂಡಿ ಯರ್ಲಾಪುರಕ್ಕೊಂದು, ಇನ್ನು ಅಳವಂಡಿಗೊಂದು, ಇನ್ನೊಂದು ಕಡೆ ಮಾಡಿಸಿದ್ರು. ಯಾರು PU ಕಾಲೇಜ್ ಇವತ್ತು ಅಲ್ಲಿ ಇಲ್ಲ. ನಮ್ಮ ಪರಿಸ್ಥಿತಿ ಈ PU ಕಾಲೇಜಿಗೆ ನಾವು KKRDBನಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ಈಗ ನಮ್ಮ ಮಕ್ಕಳು SSLC ಮುಗಿದ ಮೇಲೆ PUC ಎಲ್ಲಿಗೆ ಹೋಗ್ಬೇಕು? ಹೊಸಪೇಟೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಕೊಪ್ಪಳಕ್ಕೆ ಹೋಗ್ಬೇಕು ಅಂತ ಒಂದು ವ್ಯವಸ್ಥೆ ಆಗಿದೆ. ಆದರೆ ಇವತ್ತು ನಾನು 6 ಹೈಸ್ಕೂಲನ್ನು ಇವತ್ತು ಸ್ಯಾಂಕ್ಷನ್ ಮಾಡಿಸ್ತಕ್ಕಂಥ ಕೆಲಸ ಹಿಂದಿನ KKRDBನಲ್ಲಿ ಮಾಡಿದ್ದೇವೆ. ಇನ್ನು 5 PU ಕಾಲೇಜನ್ನು ಈ ವರ್ಷ ಸರ್ಕಾರದ ಪ್ರಸ್ತಾವನೆಯನ್ನು ನಾವು KKRDBನಲ್ಲಿ ಕೊಟ್ಟಿದ್ದೇವೆ. ಇವತ್ತು KPSC ಶಾಲೆ ಕೂಡ ಕೊಡಬೇಕಂತೇಳಿ ಗ್ರಾಮದವ್ರು ಒತ್ತಾಯ ಮಾಡಿದ್ದೀನಿ. ನಿಶ್ಚಿತವಾಗಿ ಒಂದು KPSC ಶಾಲೆನ ನಿಮ್ಮ ಗ್ರಾಮಕ್ಕೆ ಇದೇ ವರ್ಷ ಇವತ್ತು ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂದರೆ ಶಿಕ್ಷಣ ಇವತ್ತು ನೋಡ್ರಿ, ಲಿಟ್ರೇಸಿನಲ್ಲಿ ಕೇರಳ ಇವತ್ತು 97%ನಲ್ಲಿದೆ ಶಿಕ್ಷಣದಲ್ಲಿ. ಇವತ್ತು ನಾವೆಷ್ಟಿದ್ದೀವಿ? 68ರಿಂದ 72 ಶಿಕ್ಷಣ ಇದೆ. ಒಂದು 100 ಜನಕ್ಕೆ ಒಂದು 68 ಇಲ್ಲಿ 72 ಜನ ಶಿಕ್ಷಣ ಪಡಿತಾ ಇದ್ವಿ. ಶಿಕ್ಷಣ ಇದ್ದರೆ ಮಾತ್ರ ನಾವು ಏನೇನು ಬೇಕಾದರೂ ಸಾಧಿಸಲಿಕ್ಕೆ ಸಾಧ್ಯ. ಇವತ್ತು ನೀವು ನೋಡಿದ್ದೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಕೊಡದೆ ಹೋಗಿದ್ರೆ ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತಿಂತ